ವೆಲ್ಕಮ್ ಬ್ಯಾಕ್. ಸಿಂದಗಿಯಲ್ಲಿ ಬಿಜೆಪಿ ಚುನಾವಣಾ ಉಸ್ತುವಾರಿ ಸೋಮಣ್ಣ ಭರ್ಜರಿ ಕ್ಯಾಂಪೇನ್ ಮಾಡ್ತಿದ್ದಾರೆ. ಈ ವೇಳೆ ನ್ಯೂಸ್ 18 ಜೊತೆ ಮಾತನಾಡಿದ ಅವರು, ಸಿಂದಗಿಯಲ್ಲಿ ಬಿಜೆಪಿ 100ಕ್ಕೆ 100ರಷ್ಟು ಗೆಲ್ಲುತ್ತೆ, ಯಾರು ಏನೇ ಬೊಬ್ಬೆ ಗೆಲುವು ನಮ್ಮದೇ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಇಡೀ ಸರ್ಕಾರವೇ ಸಿಂದಗಿ ಹಾನಗಲ್ನಲ್ಲಿ ಇದೆ ಎಂದಿದ್ದ ಸಿದ್ದರಾಮಯ್ಯಗೆ ತಿರುಗೇಟು ನೀಡಿದ ಸೋಮಣ್ಣ, ನಾವು ವಿಧಾನಸೌಧಕ್ಕೆ ಬೀಗ ಹಾಕಿ ಬಂದಿಲ್ಲ, ಕೇವಲ 4 ಸಚಿವರು ಇರೋದಷ್ಟೇ ಎಂದಿದ್ದಾರೆ. ಚುನಾವಣೆ ಬಳಿಕ 6 ತಿಂಗಳ ಒಳಗೆ ಸಿಂದಗಿಯನ್ನ ಬಯಲು ಶೌಚ ಮುಕ್ತ ಮಾಡೋದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ. ಸಚಿವ ಸೋಮಣ್ಣ ಅವರ ಜೊತೆ ನಮ್ಮ ಪ್ರತಿನಿಧಿ ಕೃಷ್ಣ ನಡೆಸಿರುವ ಚಿಟ್ಚಾಟ್ನಲ್ಲಿ ಯಾವೆಲ್ಲ ವಿಚಾರಗಳನ್ನ ಮಾತನಾಡಿದ್ರು ಸೋಮಣ್ಣ ಅವರು, ಬನ್ನಿ ನೋಡೋಣ. ಸಿಂದಗಿ ಬಹಿರಂಗ ಪ್ರಚಾರಕ್ಕೆ ಇನ್ನೊಂದೇ ದಿನ ಬಾಕಿ ಇದೆ. ಈಗ ಪ್ರಮುಖವಾಗಿ ಈ ಒಂದು ಉಸ್ತುವಾರಿಯನ್ನು ತೆಗೆದುಕೊಂಡಿರುವಂಥವರು ರಾಜ್ಯದ ಮುಖ್ಯ ಸಚಿವರು ವಿ ಸೋಮಣ್ಣ ಅವರು ಇದೀಗ ನಮ್ಮ ಜೊತೆಗಿದ್ದಾರೆ. ಸರ್, ಸೋಮಣ್ಣ ಅವರು ಸಿಂದಗಿಯಲ್ಲಿ ಏನು ಜಾದು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು, ಯಾಕಂದರೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ಯಾಕಂದರೆ ಇಂದಿನ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಗೆಲ್ಲಿಸಿದ ಅಭ್ಯರ್ಥಿಗಳನ್ನು ಇಲ್ಲಿ ಯಾವ ರೀತಿ ಸ್ಟ್ರಾಟಜಿಯನ್ನು ಸೋಮಣ್ಣ ಅವರು ಮಾಡಿದ್ದಾರೆ ಅನ್ನೋದು. ನಂದೇನು ಜಾದು ಇಲ್ಲ ಸರ್, ನಂದು ವಾಸ್ತವಾಂಶ. ನಾನು ಜನಗಳ ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೋತೀನಿ ಸರ್, ಅವ್ರ ಮನೆ ಬಾಗಿಲಿಗೆ ಹೋಗ್ತೀನಿ ಸರ್. ವಾಸ್ತವಾಂಶ ಮತ್ತು ಇವತ್ತಿನ ಸಂದರ್ಭ ಸನ್ನಿವೇಶ, ಇಲ್ಲಿರ್ತಕ್ಕಂಥ ಜನರಿಗೆ ಇರ್ತಕ್ಕಂಥ ಒಂದು ನೋವು, ಇದಕ್ಕೆ ನಾನು ಆದ್ಯತೆ ಕೊಡ್ತೀನಿ. ಮುಗ್ಧತೆಗೆ ಮತ್ತೊಂದು ಹೆಸರು ಸಿಂದಗಿ ಕ್ಷೇತ್ರ ಜನ. ಈ ಜನ ದಡ್ರೇನಲ್ಲ ಸರ್. ಹೋದ ಸಾರಿ ಅನುಕಂಪದ ಅಲೆಯಿಂದ ಮನುಗೋಳಿಯವರು ಗೆದ್ದರು. ಈ ಸಾರಿ ಅನುಕಂಪದ ಅಲೆ ಇಲ್ಲ. ಬೂಸ್ನೂರವರು ಏನೆಲ್ಲ ಕೆಲಸ ಮಾಡಿದ್ದಾರೆ ಅಂತ ನಾನು ಹೇಳೋ ದುರಾಂಕಾರಿ ಅಲ್ಲ. ನಾನು ದೊಡ್ಡ ಮನುಷ್ಯ, ನನ್ನ ಮಂತ್ರಿ, ನನ್ನ ನಾಯಕ ನನ್ನ ತಲೆಯಲ್ಲೇ ಇಲ್ಲ. ಅವ್ರ ಮನೆ ಬಾಗಿಲಿಗೆ ಹೋದಾಗ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡೋದ್ರಿಂದ ನನಗೆ ಇನ್ನೂ ಜನ ಒಂದು ಸ್ವಲ್ಪ ಪ್ರೀತಿ ಜಾಸ್ತಿ ಮಾಡ್ತಾರೆ. ಸೋಮಣ್ಣ ಅವರು ಜನರ ನಾಡಿಮಿಡಿತ ನೋಡಿದ್ದಾರೆ, ಜನರ ಸಮಸ್ಯೆ ನೋಡಿಲ್ವಾ ಅಂತ. ಸಿಂದಗಿಯಲ್ಲಿ ಬಂದಂಥ ಸಂದರ್ಭದಲ್ಲಿ ತಗೊಂಡು ಹೋಗ್ತಾರೆ ಜನರು, ಅದು ನಿಮ್ಮ ಕಣ್ಣು ಕಾಣಿಸಿಲ್ವಾ? ಅದ್ರ ಬಗ್ಗೆ ಏನು ಕ್ರಮ ಕೈಗೊಂಡಿದೆ ಸರ್ಕಾರ ಇದುವರೆಗೂ ಅಂತ? ಪ್ರಧಾನಿಗಳ ಕನಸು ಇದೆನಾ ಅಂತ? ಸ್ವಚ್ಛ ಭಾರತ ಅಭಿಯಾನ ಮಾಡಿದೆ, ಅದಕ್ಕೋಸ್ಕರ ಪ್ರಧಾನಿಗಳು. ನಾನು ಕೂಡ ಇಷ್ಟು ಮಟ್ಟದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಈ ರೀತಿ ಇದೆ ಅನ್ನೋದು ಗೊತ್ತಿರಲಿಲ್ಲ ನನಗೆ. ಭಾರಿ ಗದ್ಗರಿತನಾಗಿದೆ. ಕೆಲವು ಕಡೆ ನೋವಾಯಿತು. ಮತ್ತು ಆ ಹೆಣ್ಮಕ್ಳು ಮಾಡ್ತಕ್ಕಂಥ ತೊಂದರೆ ಏನಿದೆ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನಾನು ಈಗಾಗಲೇ ಬಹುತೇಕರ ಹತ್ರ ಮಾತಾಡಿದ್ದೀನಿ. ಇಲ್ಲೇ ಬಂದು ಒಂದು 8-10 ದಿನಗಳ ಕಾಲ ಕುಳಿತು ಇದಕ್ಕೆ ಆದ್ಯತೆ ಕೊಟ್ಟು 6 ತಿಂಗಳೊಳಗಡೆ ಸಾಮೂಹಿಕ ಶೌಚಾಲಯಗಳನ್ನು ನಿರ್ಮೂಲನೆ ಮಾಡಬೇಕಾಯ್ತದೆ, ಮತ್ತು ಬಯಲು ಶೌಚಾಲಯಗಳನ್ನು ಕೂಡ ನಾವು ತಡೆಗಟ್ಟಬೇಕಾಯ್ತದೆ. ಆ ನಿಟ್ಟಿನಲ್ಲಿ ಅವರವ್ರ ಮನೆಗಳಿಗೆ ಶೌಚಾಲಯದ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು 100ಕ್ಕೆ 100 ಅದನ್ನು ಜಾರಿಗೆ ತಂದು ಅವರ ಮನಸ್ಸನ್ನು ಗೆದ್ದು ಆ ಕೆಲಸವನ್ನು ಮಾಡೋದಕ್ಕೆ ನಮ್ಮ ಕಣ್ಣು ಕೂಡ ತೆರೆಸಿದ್ದಾರೆ. ಈ ಒಂದು ಚುನಾವಣೆ ಕೇವಲ ವೈಯಕ್ತಿಕ ಟೀಕೆಗಳಿಗೆ ಮಾತ್ರ ಸೀಮಿತ ಆಯ್ತಂತ. ಯಾಕೆ ಇಷ್ಟೊಂದು ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, JDS ನಾಯಕರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಅಂಥದ್ದು? ಯಾಕಂದರೆ ವ್ಯಕ್ತಿಗತ ಟೀಕೆಗಳಿಗೆ ಜಾಸ್ತಿ ಆಗ್ತಾ ಇದೆಯಲ್ಲ, ಯಾಕೆ ಅಂತ ಸರ್? 16 ಚುನಾವಣೆಗಳನ್ನು ನೋಡಿದ್ದೇನೆ. ಆದರೆ ಇಷ್ಟೊಂದು ವೈಯಕ್ತಿಕ ಟೀಕೆಗಳಿಗೆ ನಾನು ಬಯಸಿರಲಿಲ್ಲ. ಒಂದು ಉಪಚುನಾವಣೆ ರೀ, ಆ ಕ್ಷೇತ್ರದಲ್ಲಿರ್ತಕ್ಕಂಥ ಬೇಕು ಬೇಡ ಅದಕ್ಕೋಸ್ಕರ ಚುನಾವಣೆ ಇದು. 18 ತಿಂಗಳು ಮತ್ತೆ ಚುನಾವಣೆ ಬರ್ತದೆ. ವೈಯಕ್ತಿಕ ಟೀಕೆಗಳನ್ನು ನಾನು ಇವತ್ತವರೆಗೂ ಕೇಳೇ ಇರಲಿಲ್ಲ. ವಿಶೇಷವಾಗಿ ಸಿದ್ದರಾಮಯ್ಯನವ್ರ ಭಾಷೆ ನನಗನ್ನಿಸ್ತದೆ ಅದೆಲ್ಲಿ ಬರ್ಕೋಬೇಕೋ ಗೊತ್ತಿಲ್ಲ. DK ಶಿವಕುಮಾರ್ ಹೇಳ್ತಾರೆ, ಮುಖ್ಯಮಂತ್ರಿಗಳು ಎಷ್ಟು ಭಯಭೀತರಾಗಿದ್ದಾರೆ ಅನ್ನೋದು ಅವರಿಗಿಂತ ಗೊತ್ತಾಗ್ತದೆ. ಒಬ್ಬ ಮುಖ್ಯಮಂತ್ರಿಗಳಾದಂಥವ್ರು ಸರ್ಕಾರದ ಕಾರ್ಯಕ್ರಮಗಳನ್ನ ಬಿಟ್ಟು ಆನ್ಗನ್ನಲ್ಲಿ ಟಿಕಾಣಿ ಹೂಡಿದ್ದಾರೆ. ಇದರಿಂದನೇ ಗೊತ್ತಾಗ್ತಾ ಇಲ್ವ ಅವ್ರಿಗೆ ಎಷ್ಟು ಭಯ ಇದೆ ನಮ್ಮ ಮೇಲೆ ಅನ್ನೋದು? ನಿಜನ ಸರ್, ಭಯ ಇದೆಯಾ ಕಾಂಗ್ರೆಸ್ ನಾಯಕರು? ಒಂದು ನಿಮಿಷ ತಾಳಿ. ನಾವಿಲ್ಲಿರೋದು ಕೇವಲ 4 ಜನ. ಅದು ವಸತಿ ಮಂತ್ರಿ, ಮುಜರಾಯಿ ಮಂತ್ರಿ, ಲೋಕೋಪಯೋಗಿ ಕಾರಜೋಳರು ಈ ಜಿಲ್ಲೆಯವರಾಗಿದ್ದಾರೆ. ಮುಖ್ಯಮಂತ್ರಿಗಳು ಒಂದು ಸಾರಿ ಬಂದು ವಾಪಸ್ ಹೋದ್ರು, ಇನ್ನೊಂದು ಸಾರಿ ಬಂದು ವಾಪಸ್ ಹೋಗಿದ್ದಾರೆ. ಯಡಿಯೂರಪ್ಪನವರು 2 ದಿನ ಬಂದಿದ್ದಾರೆ. ಅಷ್ಟು ಬಿಟ್ಟರೆ ನಾವೆಲ್ಲೂ ಸರ್ಕಾರದ ಮಂತ್ರಿಗಳನ್ನು ಬೀಗ ಹಾಕಿ ಬಂದಿಲ್ಲ. ಆ ಥರ ನಡವಳಿಕೆ ಇದ್ದಿದ್ದು ನಂಜನಗೂಡು, ಗುಂಡ್ಲುಪೇಟೆ ಮತ್ತು ಜಮಖಂಡಿ, ದೇವದುರ್ಗ ಅವ್ರ ಕಾಲದಲ್ಲಿ ನಡೆದಂಥ ಚುನಾವಣೆಗಳು. ಪ್ರಶ್ನೆ ಸರ್, ಯಡಿಯೂರಪ್ಪನವರೆಲ್ಲ ಒಂದು ಕಡೆ ಕರ್ಕೊಬರ್ಬೇಕು ಅನ್ನೋ ಪ್ಲಾನ್ ಆಗ್ತಾ ಇದೆ ಅಂತ, ಕೊನೆ ದಿನದ ಪ್ರಚಾರ ಮಾಡಬೇಕು ಸಿಂದಗಿಯಲ್ಲಿ ಮತ್ತು ಆನಗಲಲ್ಲಿ ಅಂತ. ಎಷ್ಟು ಲೀಡಿಂದ ಗೆಲ್ಬೋದು ಅಂತ? ನೋಡ್ರಿ, ನಾನು ಸುಲಭವಾಗಿ ಹೇಳೋದಿಲ್ಲ. ಈ ಕ್ಷೇತ್ರ ಜನ ಅಭಿವೃದ್ಧಿಗೋಸ್ಕರವಾಗಿ BJP ಓಟ್ ಹಾಕ್ತಾರೆ. ನಾಳೆ ಯಡಿಯೂರಪ್ಪನವ್ರು ಬರೋದು ನನಗೆ ಮಾಹಿತಿ ಇಲ್ಲ. ನಮ್ಮ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ರು ನಾಳೆ ಬರ್ತಾರೆ. ಒಂದು 3-4 ಗಂಟೆಗಳ ಕಾಲ ಟೌನಲ್ಲಿ ಸುತ್ತಾಡ್ತಾರೆ. ಆದ್ದರಿಂದ BJP 100ಕ್ಕೆ 100 ಗೆಲ್ತದೆ. 18ರಿಂದ 20 ಸಾವಿರ ಲೀಡ್ನಲ್ಲಿ ಈ ಕ್ಷೇತ್ರದ ಚುನಾವಣೆ ಫಲಿತಾಂಶ ಬರ್ತದೆ. ಇಷ್ಟು ಸಚಿವ ವಿ ಸೋಮಣ್ಣ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಯೋಗ ಜೊತೆಗೆ ಕೃಷ್ಣ, ನ್ಯೂಸ್ 18 ಕನ್ನಡ, ಸಿಂದಗಿ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದಮೇಲೆ.